ನಮಸ್ಕಾರಗಳು ಮೇಷರಾಶಿಯ ಬಂಧುಗಳ ಅಪತ್ರಿಮ ಸಾಧಕರ ಚಾಲಚಕ್ರದ ಉರುಳುವಿಕೆಯಲ್ಲಿ ಇಂದು ಒಂದು ಅಪರೂಪದ ಕ್ಷಣ ದಾಖಲಾಗುತ್ತಿದೆ. ಇಂದು ಮಾರ್ಚ್ 30, 2026 ಸೋಮವಾರ ನವಗ್ರಹಗಳ ಸಂಭಾಗಣದಲ್ಲಿ ಮೇಷರಾಶಿಯವರ ಹಣೆಬರಹದ ಪುಟಗಳು ಇಂದು ತಿರುವು ಪಡೆಯಲಿವೆ. ನೀವು ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸಿದ ಕತ್ತಲೆ, ಅಪಮಾನ ಮತ್ತು ಆರ್ಥಿಕ ಮುಗ್ಗಟ್ಟುಗಳಿಗೆ ಇಂದು ಪೂರ್ಣವಿರಾಮ ಬೀಳುವ ಕಾಲ ಸನ್ನಿಹಿತವಾಗಿದೆ. ಇದು ಕೇವಲ ಒಂದು ದಿನದ ಭವಿಷ್ಯವಲ್ಲ, ಇದು ನಿಮ್ಮ ಬದುಕಿನ ಹೊಸ ಅಧ್ಯಾಯದ ಮುನ್ನುಡಿ. ನಕ್ಷತ್ರಗಳ ಭಾಷೆಯಲ್ಲಿ ಇಂದು ನಿಮ್ಮ ಯಶಸ್ಸಿನ ಮಂತ್ರ ಅಡಗಿದೆ. ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಏಕೆಂದರೆ ಬ್ರಹ್ಮಾಂಡವು ಇಂದು ನಿಮಗೆ ನೀಡುತ್ತಿರುವ ಈ ರಹಸ್ಯ ಸಂಕೇತಗಳನ್ನು ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಬಲ್ಲದು. ಮೇಷರಾಶಿಯ ಅಧಿಪತಿ ಸಾಕ್ಷಾತ್ ಮಂಗಳದೇವ. ಇಂದು ಮಂಗಳನ ಶೌರ್ಯಕ್ಕೆ, ಚಂದ್ರನ ಶೀತಲತೆ ಮತ್ತು ಗುರುವಿನ ಜ್ಞಾನದ ದೃಷ್ಟಿ ಬೀಳುತ್ತಿದೆ. ಇಂದು ನಿಮ್ಮ ರಾಶಿಯ ಗಜಕೇಸರಿ ಯೋಗ ಮತ್ತು ಧನಲಕ್ಷ್ಮಿ ಯೋಗಗಳ ಸಮಾಗಮವಾಗುತ್ತಿದೆ. ಆಕಾಶ ಮಂಡಲದಲ್ಲಿ ಉಂಟಾಗುತ್ತಿರುವ ಈ ಬದಲಾವಣೆಯು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷ ತೇಜಸ್ಸನ್ನು ತರಲಿದೆ. ನಿಮ್ಮ ಮಾತಿಗೆ ಇದು ಸಮಾಜದಲ್ಲಿ ಬೆಲೆ ಸಿಗಲಿದೆ. ರಾಜಕೀಯ ಅಥವಾ ಆಡಳಿತ ರಂಗದಲ್ಲಿ ಇರುವವರಿಗೆ ಇಂದು ಅತ್ಯಂತ ಉನ್ನತ ಮಟ್ಟದ ಅಧಿಕಾರ ಪ್ರಾಪ್ತಿಯಾಗುವ ಯೋಗವಿದೆ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮಂಡಿಯೂರುವ ಕಾಲ ಬಂದಿದೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ಮೇಷರಾಶಿಯವರೇ, ಇಂದು ನಿಮ್ಮ ಮನೆಯ ಬಾಗಿಲನ್ನು ಮಹಾಲಕ್ಷ್ಮಿ ತಟ್ಟುತ್ತಿದ್ದಾಳೆ. ನೀವು ಈ ಹಿಂದೆ ಹೂಡಿಕೆ ಮಾಡಿದ ಹಣ ಇಂದು ದುಪ್ಪಟ್ಟಾಗಿ ನಿಮ್ಮ ಕೈ ಸೇರಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವ ಸುದಿನವಿದು. ಷೇರು ಮಾರುಕಟ್ಟೆ, ರಿಯಲ್ ಎಸ್ಟೇಟ್ ಅಥವಾ ಸ್ವಂತ ಉದ್ಯಮದಲ್ಲಿ ಇರುವವರಿಗೆ ಇಂದು ಅನಿರೀಕ್ಷಿತವಾಗಿ ದೊಡ್ಡ ಆರ್ಡರ್ ಅಥವಾ ಲಾಭದ ಸುದ್ದಿ ಕೇಳಿಬರಲಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದಷ್ಟೇ ಅಲ್ಲ, ನಿಮ್ಮ ಹೊಸ ಆಸ್ತಿ ಅಥವಾ ಐಷಾರಾಮಿ ವಾಹನವನ್ನು ಖರೀದಿಸಲು ಇಂದು ಮುಹೂರ್ತ ಫಿಕ್ಸ್ ಮಾಡಲಿದ್ದೀರಾ. ಬಡತನ ಎಂಬ ಶಾಪ ಇಂದು ನಿಮ್ಮ ಬದುಕಿನಿಂದ ಕಳಚಿ ಬೀಳಲಿದೆ. ಉದ್ಯೋಗಸ್ಥರಿಗೆ ಇಂದು ಕಚೇರಿಯಲ್ಲಿ ಬಾಸ್ಗಳಿಂದ ಪ್ರಶಂಸೆ ಸಿಗಲಿದೆ. ನಿಮ್ಮ ಕೌಶಲ್ಯಕ್ಕೆ ತಕ್ಕಂತೆ ಬಡ್ತಿ ಅಥವಾ ಸಂಬಳ ಹೆಚ್ಚಳವಾಗುವ ಸುದ್ದಿ ಇದು ನಿಮ್ಮನ್ನು ತಲುಪಲಿದೆ. ನಿರುದ್ಯೋಗಿಗಳಿಗೆ ಬಹುಕಾಲದ ಕನಸಿನ ಕೆಲಸ ಕೈ ಸೇರಲಿದೆ. ಇನ್ನು ಕುಟುಂಬದಲ್ಲಿ ಇದ್ದ ಕಲಹಗಳು ಮಾಯವಾಗಿ ಪ್ರೀತಿ ಮತ್ತು ಸಾಮರಸ್ಯ ಮೂಡಲಿದೆ. ಮಕ್ಕಳಿಂದ ನಿಮಗೆ ಹೆಮ್ಮೆ ತರುವಂತಹ ಸುದ್ದಿ ಸಿಗಲಿದೆ. ಅವಿವಾಹಿತರಿಗೆ ಇಂದು ಯೋಗ್ಯ ಸಂಬಂಧಗಳು ಕೂಡಿ ಬರುವ ಸುವರ್ಣ ಅವಕಾಶವಿದೆ. ನಿಮ್ಮ ಅರಮನೆಯಂತಹ ಮನೆಯಲ್ಲಿ ಇಂದು ಸಂಭ್ರಮದ ವಾತಾವರಣ ನೆಲೆಸಲಿದೆ. ಯಶಸ್ಸಿನ ಶಿಖರದಲ್ಲಿ ಇರುವಾಗ ಗಾಳಿಯು ಜೋರಾಗಿ ಬೀಸುತ್ತದೆ. ಈ ರಾಯಲ್ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು ಇಂದು ನಿಮ್ಮ ಸುತ್ತಮುತ್ತಲೇ ಇರಬಹುದು. ಇಂದು ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮುಖ್ಯವಾಗಿ ಹಣಕಾಸಿನ ವ್ಯವಹಾರ ಮಾಡುವಾಗ ಕಣ್ಣು ಕಿವಿ ತೆರೆದಿರಲಿ. ಯಾರನ್ನು ಕುರುಡಾಗಿ ನಂಬಿ ಸಹಿ ಹಾಕಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಗಮನ ಇರಲಿ. ಅಧಿಕ ಒತ್ತಡ ತೆಗೆದುಕೊಳ್ಳಬೇಡಿ. ಯಶಸ್ಸು ನಿಮ್ಮ ಪಾದದ ಬಳಿ ಇದೆ, ಅದನ್ನು ಜಾಣ್ಮೆಯಿಂದ ಕಾಪಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಇಂದಿನ ದಿನದಲ್ಲಿ ಅದೃಷ್ಟದ ಸಂಖ್ಯೆ 1, 9 ಮತ್ತು 21 ಆಗಿರುತ್ತದೆ. ಅದೃಷ್ಟದ ಬಣ್ಣ ರಾಯಲ್ ಗೋಲ್ಡ್ ಆಗಿರುತ್ತದೆ ಮತ್ತು ಕಾರ್ಡ್ ರೆಡ್ ಆಗಿರುತ್ತದೆ. ಇಂದು ಬೆಳಿಗ್ಗೆ ಕೆಂಪು ಹೂವುಗಳಿಂದ ಸೂರ್ಯ ದೇವನಿಗೆ ಅರ್ಘ್ಯ ಅರ್ಪಿಸಿ ಓಂ ನಮಃ ನಾರಾಯಣ ಮಂತ್ರವನ್ನು 108 ಬಾರಿ ಪಠಿಸಿ ಬಡವರಿಗೆ ಕೆಂಪು ಬಣ್ಣದ ಆಹಾರ ದಾನ ಮಾಡಿ. ಇದರಿಂದ ನಿಮ್ಮ ಸಕಲ ದೋಷಗಳು ದೂರವಾಗಿ ರಾಜಯೋಗ ಸ್ಥಿರವಾಗುತ್ತದೆ. ಮೇಷರಾಶಿಯವರೇ, ಈ ದಿನವನ್ನು ವ್ಯರ್ಥ ಮಾಡಬೇಡಿ. ಇಂದು ನಿಮ್ಮದಷ್ಟೇ ಅಲ್ಲ, ನಿಮ್ಮ ವಂಶದ ಇತಿಹಾಸವೇ ಬದಲಾಗುವ ದಿನ. ಇಂದಿನ ಈ ಮಹಾ ಮಾಹಿತಿಯನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ರಾಶಿಯ ಬಗ್ಗೆ ತಿಳಿಯಲು ನಮ್ಮ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಸರ್ವರಿಗೂ ಒಳ್ಳೆಯದಾಗಲಿ ಮೇಷರಾಶಿಯ ಬಂಧುಗಳೇ.